ಇಲ್ಲ ತೆಗಿಯೋ ನಂದ ಇವರಿಬ್ಬರದ ನಿಲ್ಸ್ತಾಗಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ, ದೇವಸ್ಥಾನ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡ್ಕೊಂಬರೋಣ ಬನ್ನಿ. ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದು ಇಲ್ಲಿ ಹಣ್ಣು ಹೂವು ಕಾಯಿ ತಗೊಂಡು ಪೂಜೆ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ಇವತ್ತು ಗಣರಾಜ್ಯೋತ್ಸವ ಆದ್ದರಿಂದ ತುಂಬ ಜನ ಬಂದಿದ್ದಾರೆ. ಕ್ಯೂ ಮಾತ್ರ ತುಂಬ ಇದೆ. ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಪೂಜೆ ಮಾಡ್ಸೋಕ್ಕೆ. ಇಲ್ಲಿ ದೇವಸ್ಥಾನ ಪೂಜೆಗೆ ಟಿಕೆಟ್ ಕೊಡ್ತಾರೆ. ಒಬ್ಬೊಬ್ಬರಿಗೆ 20 ರೂಪಾಯಿ ಟಿಕೆಟ್ ಮಾಡ್ತಾರೆ. ಬನ್ನಿ, ಟಿಕೆಟ್ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ. ಬನ್ನಿ, ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಕೋಟಿಲಿಂಗೇಶ್ವರ ಎಂಬುದು ಕೋಟಿಲಿಂಗ ಮತ್ತು ಈಶ್ವರದಿಂದ ರೂಪುಗೊಂಡ ಪೋರ್ಟ್ಮ್ಯಾಂಟಿಯೋ ಪದವಾಗಿದೆ. ಕನ್ನಡದಲ್ಲಿ ಕೋಟಿ ಎಂಬ ಪದದ ಅರ್ಥ 1 ಕೋಟಿ. ಕೋಟಿಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕದ ಕೋಲಾರ ಪಟ್ಟಣದಲ್ಲಿದೆ. ಅದರಿಂದ ಕನ್ನಡದ ಹೆಸರು ಕೋಟಿಲಿಂಗ ಅಥವಾ ಲಿಂಗ ಪದವು ಶಿವನ ಅನಿಕಾನಿಕ್ ಪ್ರಾತಿನಿಧ್ಯವಾಗಿದೆ. ಈ ಕೋಟಿಲಿಂಗೇಶ್ವರ ದೇವಸ್ಥಾನವು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕಂಸಂದ್ರ ಗ್ರಾಮದಲ್ಲಿ ಇದೆ. ಇದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿದೆ ಹಾಗೂ ದೇವಾಲಯ ವಿಶ್ವವಿಖ್ಯಾತವಾಗಿ ಪ್ರಸಿದ್ಧಿಯಾಗಿದೆ. ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನವು ಕೋಲಾರ ಜಿಲ್ಲೆಯ ಕಂಸಂದ್ರ ಎಂಬ ಚಿಕ್ಕ ಹಳ್ಳಿಯಲ್ಲಿದೆ. ಏಷ್ಯಾದಲ್ಲಿಯೇ ಇರುವ ಅತಿ ದೊಡ್ಡ ಎತ್ತರದ ಶಿವಲಿಂಗದಿಂದಾಗಿ ಈ ದೇವಾಲಯವು ಪ್ರಸಿದ್ಧಿಯಾಗಿದೆ. ಪ್ರತಿ ವರ್ಷ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಮಹಾಶಿವರಾತ್ರಿ ಒಂದು ವಿಶೇಷ ಸಂದರ್ಭವಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಮಂಗಳಕರ ದಿನದಂದು ಅಲ್ಲಿಗೆ ಬರಲು ಒಂದು ಬಿಂದುವನ್ನು ಮಾಡುತ್ತಾರೆ. ಕೋಲಾರದ ಚಿನ್ನದ ಗದ್ದೆಯಿಂದ ಈ ದೇವಸ್ಥಾನವನ್ನು ಸುಲಭವಾಗಿ ತಲುಪಬಹುದು. ಶಿವಲಿಂಗವು 33 ಮೀಟರ್ ಮತ್ತು ಪ್ರಪಂಚದ ಅತಿ ಎತ್ತರವಾಗಿದೆ. ಇದು 11 ಮೀಟರ್ ಎತ್ತರದ ಬಸವ ಪ್ರತಿಮೆಯನ್ನು ಹೊಂದಿದೆ ಮತ್ತು ಪ್ರಪಂಚದಾದ್ಯಂತ ಹರಡಿರುವ ದೊಡ್ಡ ಸಂಖ್ಯೆಯ ಶಿವಲಿಂಗಗಳಿಂದ ಆವೃತವಾಗಿದೆ. ಈ ಯೋಜನೆಯು 1 ಕೋಟಿ ಶಿವಲಿಂಗಗಳ ಸ್ಥಾಪನೆಯನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಕೋಟಿಲಿಂಗೇಶ್ವರ ಎಂದು ಹೆಸರಿಸಲಾಗಿದೆ ಮತ್ತು ಪ್ರಸ್ತುತ ಸುಮಾರು 100 ಲಕ್ಷ ಶಿವಲಿಂಗಗಳಿವೆ. ಕೋಲಾರವು ತನ್ನ ಚಿನ್ನದ ಗಣಿಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ದುರದೃಷ್ಟವಶಾತ್ ಪ್ರವಾಸಿಗರಾಗಿ ನೀವು ಅವುಗಳನ್ನು ನೋಡಲು ಸಾಧ್ಯವಿಲ್ಲ. ಆದಾಗ್ಯೂ ಬೆಂಗಳೂರಿನಿಂದ ಕೋಲಾರಕ್ಕೆ ಸ್ವಲ್ಪ ದೂರದಲ್ಲಿ 70 ಕಿಲೋಮೀಟರ್ ದೂರದಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನವು ನಿಮ್ಮನ್ನು ಖಂಡಿತವಾಗಿಯೂ ಆಕರ್ಷಿಸುತ್ತದೆ. ಈ ದೇವಾಲಯವನ್ನು ಸ್ವಾಮಿ ಎಂಬ ಸಾಂಬಶಿವ ಮೂರ್ತಿಯವರು 1980ರಲ್ಲಿ ನಿರ್ಮಿಸಿದ್ದಾರೆ. ಮೊದಲ ಲಿಂಗವನ್ನು 1980ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಅಂದಿನಿಂದ ಈ ದೇವಾಲಯದ ಅನೇಕ ಲಿಂಗಗಳಿವೆ. ಲಿಂಗದ ಪಕ್ಕದಲ್ಲಿ ಬೃಹತ್ ಮತ್ತು ಎತ್ತರದ ನಂದಿಯನ್ನು ಸ್ಥಾಪಿಸಲಾಗಿದೆ. ನಂದಿಯು 11 ಮೀಟರ್ ಎತ್ತರ ಮತ್ತು ಬೃಹತ್ ವೇದಿಕೆಯ ಮೇಲೆ ಕುಳಿತಿದೆ. ಈ ದೇವಾಲಯದ ಆವರಣದೊಳಗಡೆ ಬೇರೆ ಬೇರೆ ದೇವತೆಗಳಿಗೆ ಸುಮಾರು 11 ದೇವಾಲಯಗಳಿವೆ. ಅವುಗಳಲ್ಲಿ ಮೊದಲನೆಯದು ವಿಷ್ಣುವಿನ ದೇವಾಲಯ, ಭಗವಾನ್ ಬ್ರಹ್ಮ ಮತ್ತು ಭಗವಾನ್ ಮಹೇಶ್ವರ ದೇವಾಲಯಗಳನ್ನು ಒಳಗೊಂಡಿದೆ. ಇದರ ನಂತರ ಕೋಟಿಲಿಂಗೇಶ್ವರನ ದೇವಸ್ಥಾನವಿದೆ. ದೇವಸ್ಥಾನಗಳಲ್ಲಿ ದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಕರುಮಾರಿ ಅಮ್ಮನ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಪಾಂಡುರಂಗ ಸ್ವಾಮಿ ದೇವಸ್ಥಾನ, ರಾಮ ಸೀತಾ ಲಕ್ಷ್ಮಣ ದೇವಸ್ಥಾನ, ಲಾರ್ಡ್ ಪಂಚಮುಖ ಗಣಪತಿ ದೇವಸ್ಥಾನ, ಲಾರ್ಡ್ ಆಂಜನೇಯ ದೇವಸ್ಥಾನ, ಅಂತಿಮವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಸೇರಿವೆ. ಏಷ್ಯಾದ ಅತಿ ದೊಡ್ಡ ಲಿಂಗಕ್ಕೆ ವಿಶ್ವಾದ್ಯಂತ ನೂರಾರು ಪ್ರವಾಸಿಗರು ಬಂದು ತಮ್ಮ ಗೌರವವನ್ನು ಸಲ್ಲಿಸಲು ಈ ಸರ್ಕಾರವು ಈ ದೇವಾಲಯವನ್ನು ಪ್ರವಾಸಿ ತಾಣವೆಂದು ಘೋಷಿಸಿದೆ. ನಾಗಲಿಂಗ ಮತ್ತು ಕ್ಯಾನನ್ ಬಾಲ್ ಎಂಬ ಹೆಸರಿನ 2 ಹೂವಿನ ಮರಗಳು ಇಲ್ಲಿ ನೆಲೆಗೊಂಡಿವೆ ಮತ್ತು ಅನೇಕ ಅವಿವಾಹಿತ ಮಹಿಳೆಯರು ಆಶೀರ್ವಾದ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ.
ಈ ದೇವಾಲಯವು 108 ಅಡಿ ಎತ್ತರದ ಶಿವಲಿಂಗ ಮತ್ತು 35 ಅಡಿ ಎತ್ತರದ ನಂದಿಯನ್ನು ಹೊಂದಿದೆ. ನಂದಿಯನ್ನು ವೇದಿಕೆಯ ಮೇಲೆ ಸ್ಥಾಪಿಸಲಾಗಿದೆ ಮತ್ತು 15 ಎಕರೆ ಭೂಮಿಯಲ್ಲಿ ಸಣ್ಣ ಸಣ್ಣ ಶಿವಲಿಂಗಗಳಿಂದ ಸುತ್ತುವರೆದಿದೆ. ಆವರಣದಲ್ಲಿ ದೇವಿ ಅನ್ನಪೂರ್ಣೇಶ್ವರಿ, ಶ್ರೀ ಗಣಪತಿ, ಶ್ರೀ ಸೀತಾರಾಮ ದೇವಿ, ಶ್ರೀ ಲಕ್ಷ್ಮಣ ಪಾಂಡುರಂಗ ಸ್ವಾಮಿ, ಕರುಮಾರಿಯಮ್ಮ, ಶ್ರೀ ವೆಂಕಟರಮಣ ಸ್ವಾಮಿ, ಆಂಜನೇಯ ಮತ್ತು ಕನ್ನಿಕಾ ಪರಮೇಶ್ವರಿ ಸೇರಿದಂತೆ ಅನೇಕ ದೇವಾಲಯಗಳಿವೆ. ಈ ದೇವಾಲಯವು ಪ್ರಸ್ತುತ 90 ಲಕ್ಷ ಲಿಂಗಗಳನ್ನು ಹೊಂದಿದೆ ಮತ್ತು 1 ಕೋಟಿ ಲಿಂಗಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಹೊಂದಿದೆ. ಶಿವಲಿಂಗಕ್ಕೆ ಸಮೀಪದಲ್ಲಿ ನೀರಿನ ತೊಟ್ಟಿಯನ್ನು ನಿರ್ಮಿಸಲಾಗಿದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಭಕ್ತರು ಇಲ್ಲಿಂದ ನೀರು ತರುತ್ತಾರೆ. ದೇವಾಲಯದ ಆವರಣದಲ್ಲಿ ಮದುವೆ ಮಂಟಪ, ಧ್ಯಾನ ಮಂದಿರ, ವಿಶ್ರಾಂತಿ ಗೃಹ ಮತ್ತು ಪ್ರದರ್ಶನ ಕೇಂದ್ರವಿದೆ. ದೇವಾಲಯದಲ್ಲಿ 2 ಅರಳಿ ಮರಗಳಿದ್ದು ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ. ಪ್ರತಿಷ್ಠಾಪಿತ ಶಿವಲಿಂಗಗಳಿಗೆ ಪ್ರತಿದಿನ ಅರ್ಚಕರಿಂದ ನಿತ್ಯ ಪೂಜೆ ನಡೆಯುತ್ತದೆ. ಸಂಗೀತ ಮತ್ತು ಡ್ರಮ್ಗಳೊಂದಿಗೆ ಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಎಲ್ಲ ಪುರೋಹಿತರು ಮಂತ್ರಗಳನ್ನು ಪಠಿಸುವುದರ ಜೊತೆಗೆ ಲಿಂಗಗಳ ಮೇಲೆ ನೀರನ್ನು ಸುರಿಯುತ್ತಾರೆ. ಭಕ್ತರು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಬಹುದು. ಈ ಲಿಂಗಗಳನ್ನು ಭಕ್ತರು ತಮ್ಮ ಹೆಸರಿನಲ್ಲಿ ಆಯ್ಕೆ ಮಾಡಿದ ಯಾವುದೇ ದಿನದಂದು ಪ್ರತಿಷ್ಠಾಪನೆ ಮಾಡಿಸಬಹುದು. ಪ್ರತಿಷ್ಠಾಪಿಸಲಾದ ಎಲ್ಲ ಲಿಂಗಗಳಿಗೆ ನಿತ್ಯ ಪೂಜೆ ನೆರವೇರಿಸಿ ನೈವೇದ್ಯ ನಡೆಯಲಿದೆ. ದೇವಾಲಯದ ಆವರಣದಲ್ಲಿ ಭಕ್ತರಿಗಾಗಿ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಜೊತೆಗೆ ಇಲ್ಲಿ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹಗಳು ನಡೆಯುತ್ತವೆ. ಇದನ್ನು ಪುರೋಹಿತರು ಡ್ರಮ್ಸ್, ಸಂಗೀತ ಮತ್ತು ಪಠಣಗಳೊಂದಿಗೆ ನಡೆಸುತ್ತಾರೆ. ಪ್ರತಿ ವಾರ ಸುಮಾರು 20 ವಿವಾಹಗಳನ್ನು ನಡೆಸಲಾಗುತ್ತದೆ. ಶಾಂತಿಯಿಂದ ಧ್ಯಾನ ಮಾಡಲು ಬಯಸುವ ಭಕ್ತರಿಗೆ ನಿರ್ಮಿಸಲಾದ ಧ್ಯಾನ ಮಂದಿರವೂ ಇದೆ. ಕೋಟಿಲಿಂಗೇಶ್ವರ ದೇವಸ್ಥಾನದ ಪೂಜಾ ವೇಳೆಗಳು ಈ ರೀತಿ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9:30ರವರೆಗೆ ಪೂಜೆ ಇರುತ್ತದೆ. ಭಾನುವಾರ ಕೋಟಿಲಿಂಗೇಶ್ವರ ದೇವಸ್ಥಾನದ ಸಮಯ 7 ಗಂಟೆ ಬೆಳಿಗ್ಗೆಯಿಂದ ರಾತ್ರಿ 8:30ರವರೆಗೆ ಇರುತ್ತದೆ. ಊಟದ ಸಮಯ ಉಚಿತ ಅನ್ನಪ್ರಸಾದ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 3:30ರವರೆಗೆ ಇರುತ್ತದೆ. ರಾತ್ರಿ 7 ಗಂಟೆಯಿಂದ 8:30ರವರೆಗೆ ಇರುತ್ತದೆ. ಇದು ಇಲ್ಲಿನ ಮಾಹಿತಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ 12 ಕಿಲೋಮೀಟರ್ ದೂರದಲ್ಲಿರುವ ಕಂಸಂದ್ರ. ಇದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿಲಿಂಗಗಳ ನಾಡಾಗಿದೆ. 108 ಅಡಿಗಳ ಬೃಹತ್ ಶಿವಲಿಂಗ ಹಾಗೂ 32 ಅಡಿ ಎತ್ತರದ ಅತಿ ಬಸವಣ್ಣನನ್ನು ಹೊಂದಿದ ಇಲ್ಲಿ ಭಕ್ತರು ನಿತ್ಯವೂ ಶಿವಲಿಂಗನೇ ಸ್ಥಾಪನೆ ಮಾಡುತ್ತಿದ್ದು, ಈ ಕ್ಷೇತ್ರದಲ್ಲಿ ಮುಂದಿನ ದಶಕಗಳಲ್ಲಿ ಕೋಟಿಲಿಂಗ ಸ್ಥಾಪನೆಯಾಗುವ ಸಾಧ್ಯತೆ ಇದೆ. ತ್ರೇತಾಯುಗ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಪರಿಣಿತವಾಗಿರುವ ಕಂಸಂದ್ರದಲ್ಲಿ ಶ್ರೀ ಸಾಂಬಶಿವಮೂರ್ತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿ ಇರುವ ವಿಶಾಲ ಪ್ರಾಕಾರದ ಮೊದಲ ಮುಖ್ಯದ್ವಾರದಲ್ಲಿ ಶಿವಲಿಂಗ ಮತ್ತು ಬಸವೇಶ್ವರರ ದರ್ಶನ ಪಡೆದು 2ನೇ ದ್ವಾರಕ್ಕೆ ಬಂದರೆ ಆಕಾಶ ಶಿವಲಿಂಗ ಮತ್ತು ಅನೇಕ ದೇವತೆಗಳ ದರ್ಶನವಾಗುತ್ತದೆ. ಮುಂದೆ ಸಾಗುತ್ತಿದ್ದಂತೆ ವಿಶಾಲ ಪ್ರಾಕಾರದಲ್ಲಿ ಭಕ್ತರು ಸ್ಥಾಪಿಸಿರುವ ಸಾವಿರಾರು ಶಿವಲಿಂಗಗಳನ್ನು ನೋಡಬಹುದು. ದೇವಾಲಯದ ಪ್ರಾಂಗಣ ಪ್ರವೇಶಿಸಿದ ಬಳಿಕ ಪ್ರಧಾನ ಶಿವ ದೇವಾಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಪಾರ್ವತಿ, ಲಕ್ಷ್ಮಿ, ನವಗ್ರಹ, ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ, ವೆಂಕಟೇಶ್ವರ, ಪಂಚಮುಖಿ ಆಂಜನೇಯ, ಸಂತೋಷಿಮ, ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಭಾಗ್ಯ ಲಭಿಸುತ್ತದೆ. ಪಕ್ಕದಲ್ಲಿ ಸುಂದರವಾದ ಬೃಂದಾವನವೂ ಇದೆ. ಆಲಯದಲ್ಲಿರುವ ಗಣೇಶ ದೇವಾಲಯದ ಎದುರು ಹರಕೆಯ ಬಿಲ್ವಪತ್ರೆ ಮರ ಹಾಗೂ ನಾಗಲಿಂಗ ವೃಕ್ಷಗಳಿವೆ. ದೇವಾಲಯದಲ್ಲಿ ಪೂಜಿಸಿದ ಪವಿತ್ರವಾದ ದಾರವನ್ನು ಈ ಮರಗಳಿಗೆ ಕಟ್ಟಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬುದು ಜನರ ನಂಬಿಕೆ. ನಿತ್ಯವೂ ಇಲ್ಲಿಗೆ ನೂರಾರು ಭಕ್ತರು ಆಗಮಿಸುತ್ತಾರೆ. ದೇವಾಲಯದಲ್ಲಿ ನಿತ್ಯ ಸೇವೆ, ಅನ್ನದಾನ, ಬಡವರಿಗೆ ವಸ್ತ್ರದಾನ ನಡೆಯುತ್ತದೆ. ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವವು ಜರುಗುತ್ತದೆ. ಬರುವ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ದಸರೆಯ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ. ಬೆಂಗಳೂರಿನಿಂದ ಇಲ್ಲಿಗೆ ಬಸ್ಸಿನ ಸೌಕರ್ಯವಿದೆ ಹಾಗೂ ರೈಲು ಸೌಕರ್ಯವಿದೆ. ಇಲ್ಲಿಗೆ ಬರುವ ಭಕ್ತರು ರೈಲಿನಲ್ಲಿ ಅಥವಾ ಬಸ್ಸಿನಲ್ಲಿ ಆರಾಮವಾಗಿ ಬರಬಹುದು. ಆಹಾ, ಎಷ್ಟು ಸುಂದರವಾಗಿ ಕೋಟಿಯಂತೆ ಕಾಣುವಂಥ ಕೋಟಿಲಿಂಗ ಆನೆ
ಅದ್ಭುತವಾದ ಆನೆ ಒಂದು ಜಾಗವಿದೆ ನೋಡಿ. ಅಕ್ಕಪಕ್ಕ ಅದ್ಭುತವಾದ ಆನೆ ಇದೆ. ಎಷ್ಟು ನೋಡಿದರೂ ಸಾಲದು. ಒಂದಕ್ಕೊಂದು ಕಲ್ಲರಾಗಿ ಎಷ್ಟು ಅದ್ಭುತವಾಗಿ ಸಾಲಿನಲ್ಲಿ ಕಾಣ್ತವೆ ಕೋಟಿಲಿಂಗೇಶ್ವರ. ಬನ್ನಿ ಅಗ್ರಜ, ಈ ಜಾಗವನ್ನು ನೋಡೋಣ, ಕಣ್ತುಂಬಿಕೊಳ್ಳೋಣ. ಮನಸ್ಸು ಕಣ್ತುಂಬುವಂತೆ ಕಾಣುವ ಈ ಜಾಗಕ್ಕೆ ಎಲ್ಲರೂ ಒಂದು ಸಾರಿ ನೋಡಿ, ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೆ ಮರೆಯಬೇಡಿ. ಈ ಒಂದು ವಿಡಿಯೋ ನೋಡಿ ದಯವಿಟ್ಟು ಎಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ, ಇಲ್ಲಿ ಯಾವ ಕಡೆ ನೋಡಿದರೂ ಶಿವಲಿಂಗ, ಎತ್ತ ಕಡೆ ನೋಡಿದರೂ ಶಿವಲಿಂಗವನ್ನು ಸಾಲು ಸಾಲಾಗಿ ಜೋಡಿಸಿದ್ದಾರೆ. ಎಲ್ಲಿ ನೋಡಿದರೂ ಶಿವಲಿಂಗ ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ. ನೋಡಿ, ವಿಶಾಲವಾಗಿದೆ ಈ ನಂದಿ ವಿಗ್ರಹ. ಎಷ್ಟು ಬೃಹತ್ ಮಟ್ಟದಲ್ಲಿ ಸ್ಥಾಪಿಸಿದ್ದಾರೆ. ದಯವಿಟ್ಟು ನೀವು ಒಮ್ಮೆ ಜೀವನದಲ್ಲಿ ಈ ಕೋಟಿಲಿಂಗೇಶ್ವರ ದೇವಸ್ಥಾನದ ದರ್ಶನ ಪಡೆದು ಪುನೀತರಾಗಿ ಇಲ್ಲಿಗೆ ಬಂದು ದೇವರ ಸೇವೆ ಮಾಡಿ ಕೃತಾರ್ಥರಾಗಿ. ಬನ್ನಿ, ಇನ್ನು ಮುಂದೆ ನೋಡೋಣ ಏನೇನಿದೆ ಅಂತ. ಎಲ್ಲ ನೋಡಿ ತೋರಿಸ್ತಾ ಇದ್ದೀವಿ. ಇಲ್ಲಿಗೆ ನಾವು ನೋಡಿದ್ದೆಲ್ಲ ಮುಗಿತಾ ಬಂತು. ಬನ್ನಿ, ಇನ್ನು ಮನೆಗೆ ಹೋಗೋ ಸಮಯ. ದಯವಿಟ್ಟು ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗಿ ವಿನಂತಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನಲ್ ನೋಡ್ತಾ ಇರಿ. ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗಿ ವಿನಂತಿ. ಬನ್ನಿ, ವಂದನೆಗಳು.